ದೇವನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ನಾಗೇಶ್ ಅವರು ಮಾತನಾಡಿ, ಶಿಕ್ಷಕರಿಗಾಗಿ ಪ್ರಮುಖವಾಗಿ ಎನ್ಪಿಎಸ್ ನಿಂದ ಒಪಿಎಸ್ ಹೋರಾಟ ಮಾಡುವುದು ಸೇರಿದಂತೆ ಶಿಕ್ಷಕರ ಹಲವು ಸಮಸ್ಯೆಗಳಿಗೆ ಧ್ವನಿಯಾಗಿ ಹೋರಾಡುವ ಉದ್ದೇಶ ಎಲ್ಲ ಆಡಳಿತ ಮಂಡಳಿ ಹೊಂದಿದೆ ಎಂದರು. ನಂತರದಲ್ಲಿ ಶಿಕ್ಷಕರ ಸಂಘದ ನೂತನ ತಾಲೂಕು ಅಧ್ಯಕ್ಷ ಯತೀಶ್ ಕುಮಾರ್ ಮಾತನಾಡಿ, ಯಾವುದೇ ಮೇಲ್ವರ್ಗದ ಅಧಿಕಾರಿಗಳು ಶಿಕ್ಷಕರಿಗೆ ತೊಂದರೆ ನೀಡಿದರೆ ಮತ್ತು ಸರ್ಕಾರದ ಆದೇಶ ಶಿಕ್ಷಕರ ವಿರುದ್ಧವಾಗಿದ್ದರೆ ನೇರವಾಗಿ ಹೋರಾಟಕ್ಕೆ ಮುಂದಾಗಿರುತ್ತದೆ ಎಂದು ತಿಳಿಸಿದರು. ಶಿಕ್ಷಕರ ಸಂಘದ ವತಿಯಿಂದ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಇವತ್ತೇನು ನಾಗೇಶ್ ಎಕ್ಸೆಂಟ್ ತಂಡದವರನ್ನ ಅಭೂತವಾಗಿ ಜಯಶೀಲನಾಗಿ ಮಾಡಿ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡೋ ರೀತಿಯಲ್ಲಿ ಏನು ಶಿಕ್ಷಕರು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಆ ವಿಶ್ವಾಸಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ಹಿಂದೆ ಏನು ಆದರ್ಶ ಅಧ್ಯಕ್ಷರಾಗಿದ್ದಾಗ ಎಷ್ಟು ಕೆಲಸ ಕಾರ್ಯ ಮಾಡ್ತಿದ್ರು, ಇವತ್ತು ಯತೀಶ್ ಸಹ ಅದಕ್ಕಿಂತ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನೂತನವಾಗಿ ಅಧ್ಯಕ್ಷ ಆಗಿದ್ದ ಯತೀಶ್ ಸರ್ ಅವರು, ಹಾಗೆ ಪ್ರಧಾನ ಕಾರ್ಯದರ್ಶಿಯಾದಂತಹ ಮಂಜುನಾಥ್ ಎಸ್ ಸರ್ ಅವರು, ಹಾಗೆ ಖಜಾಂಚಿಗಳಾದಂಥ ಪದ್ಮಾವತಿ ಮೇಡಮು, ಆಮೇಲೆ ಉಪಾಧ್ಯಕ್ಷರಾದಂಥ ಗೀತಾ ಮೇಡಮು ಹಾಗೂ ನಮ್ಮ ಹರೀಶ್ ಸರ್ ಅವರು, ಆಮೇಲೆ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಆದರ್ಶ್ ಸರ್ ಅವರು ಇವತ್ತು ರಾಜ್ಯ ಮಟ್ಟದಲ್ಲಿ ದೇವನಹಳ್ಳಿ ತಾಲೂಕಿನ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ ಅಂತ ಹಿಂದೆ ಮಾಡಿ ತೋರಿಸಿದ್ದೀವಿ. ಅದು ಇನ್ನೂ ಹೆಚ್ಚಾಗಿ ತೋರಿಸುವಂಥ ಕೆಲಸವನ್ನು ನಮ್ಮ ತಂಡದಲ್ಲಿ ಇವತ್ತು ಪದವಿಯನ್ನು ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಆ ಎಲ್ಲ ಹುಡುಗರು ಮಾಡ್ತಾರೆ ಅನ್ನೋ ಒಂದು ಭರವಸೆಯೊಂದಿಗೆ ಇವತ್ತು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀವಿ. ಆಮೇಲೆ ನಮ್ದು ಯಾವತ್ತು ಟೆಕ್ನಾಲಜಿ ಮುಖಾಂತರ ಒಂದು ಅಪ್ಡೇಟ್ ವರ್ಷನ್ಗಳನ್ನು ರೂಢಿಸ್ಕೊಂಡು ಶಿಕ್ಷಕರಿಗೆ ಸರಳವಾದ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡೋದು, ಯಾವುದೇ ಅಧಿಕಾರಿಗಳು ನಮ್ಮ ಶಿಕ್ಷಕರಿಗೆ ತೊಂದರೆಯನ್ನು ಕೊಟ್ಟಾಗ ಅಥವಾ ಸರ್ಕಾರದ ಆದೇಶಗಳು ಶಿಕ್ಷಕರ ವಿರುದ್ಧವಾಗಿದ್ದಾಗ ನಾವು ಯಾವುದೇ ಎದೆಗುಂದದೆ ನಿಂತ್ಕೊಂಡು ಆ ನ್ಯಾಯಸಮ್ಮತವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಎಲ್ಲರ ಸಮ್ಮುಖದಲ್ಲಿ ಈ ಮಾತನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಚುನಾವಣೆ ನಡೀತು. ಸರ್ಕಾರದ ಅನೇಕ ಅಡೆತಡೆಗಳ ಮಧ್ಯೆ ಚುನಾವಣೆ ಯಶಸ್ವಿಯಾಗಿ ಎನ್ ನಾಗೇಶ್ ಅವರ ತಂಡದಿಂದ ನಾವೆಲ್ಲರೂ ಕೂಡ ಆಯ್ಕೆಯಾಗಿ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಎಲ್ಲರೂ ಕೂಡ ಎನ್ ನಾಗೇಶ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮುಂದೆ ಹೋಗ್ತೀವಿ. ಶಿಕ್ಷಕರ ಸಮಸ್ಯೆಗಳು ಸಾಕಷ್ಟು ಜಾಸ್ತಿನೇ ಇದೆ. ಇತ್ತೀಚೆಗಂತೂ ಎಲ್ಲವೂ ಕೂಡ ಆನ್ಲೈನ್ ಕೂಡ ಆಗಿದೆ. ಪ್ರಮುಖವಾಗಿ ನಾನು 2007ರಲ್ಲಿ ಅಪಾಯಿಂಟ್ ಆಗಿರೋದ್ರಿಂದ ಪ್ರಮುಖ ಬೇಡಿಕೆ NPS ಹೋರಾಟ. ಆ NPS ಹೋರಾಟವನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಅನೇಕ ಹೋರಾಟಗಳನ್ನು ನಾವು ಮಾಡ್ತಾನೆ ಬಂದಿದ್ದೀವಿ. ಮುಂದೆ ಕೂಡ NPS ಹೋರಾಟದಲ್ಲಿ ನಾವು ಎನ್ ನಾಗೇಶ್ವರ ತಂಡದಲ್ಲಿ ಮುಂಚೂಣಿಯಲ್ಲಿ ಇರ್ತೀವಿ. ಅದೇ ರೀತಿ ಸ್ಯಾಟ್ಸು UDISು ಮತ್ತೊಂದು ಏನೇ ಇದ್ದರೂ ಕೂಡ ಶಿಕ್ಷಕರ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿ ಆರೋಗ್ಯ ಸಂಘ ಯೋಜನೆಗಳು ಏನೇನಿದೆ ಅವನ್ನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡೋದನ್ನೆಲ್ಲ ಮಾಡ್ತೀವಿ. ಇನ್ನೂ ಅನೇಕ ಈಗ ಮೊಟ್ಟೆ ಸಮಸ್ಯೆ ಇರ್ಬೋದು, ಬಿಸಿ ಊಟದಿರ್ಬೋದು, ಅನೇಕ ಗೊಂದಲಗಳಿದೆ. ಅದನ್ನು ಸರ್ಕಾರದ ಹಂತದಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಸಂಘದ ಏನು ಮಾರ್ಗದರ್ಶನ ನೀಡುತ್ತೆ ಆ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಕೂಡ ನಾವು ಮನವಿಯನ್ನು ಮಾಡೋದ್ರ ಮುಖಾಂತರ ನಮ್ಮ ಶಿಕ್ಷಕರ ಹಿತರಕ್ಷಣೆಗಾಗಿ ಅವರ ಒಳಿತಿಗೋಸ್ಕರ ನಮ್ಮ ತಂಡ ಹಗಲಿರುಳು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೆ. ನಮ್ಮ ಸೇವೆ ಶಿಕ್ಷಕರಿಗೆ ಒಂದು ವಾಟ್ಸಪ್ ಸಂದೇಶ ಅಥವಾ ಫೋನ್ ಕರೆಗೆ ನಾವು ಬದ್ಧರಾಗಿದ್ದೀವಿ. ಅವರೇನೇ ಸಮಸ್ಯೆಗಳು ಇದ್ದರೂ ಕೂಡ ಅವರಿಗೆ ಕೆಲಸ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಅವರ ಕೆಲಸದ ಕಾರ್ಯ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ. 5 ವರ್ಷಗಳ ಕಾಲ ನಾವು ಏನು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೀವಿ. ದೇವನಹಳ್ಳಿ ತಾಲೂಕು ರಾಜ್ಯದಲ್ಲೇ ಪ್ರಥಮ ಒಂದು ಮಾದರಿ ತಾಲೂಕಾಗಿ ನಾವು ಹೊರಮೂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬಂದಿದ್ದಕ್ಕೆ